ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌಮ್ಯ ನಾಗರಾಜ್. ಇವತ್ತು ಮನದ ಮಾತು ಕಾನ್ಸೆಪ್ಟ್ನ ನಿಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಒಂದಲ್ಲ ಒಂದು ಕಾರಣಕ್ಕೆ ನಮ್ಮನ್ನು ಬೇಜಾರು ಮಾಡ್ತಾರೆ, ಹಿಂಸೆ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ, ನಮ್ಮ ಮಾತುಗಳನ್ನ ಇಗ್ನೋರ್ ಮಾಡ್ತಾರೆ. ನಾವು ಹೇಳೋ ಒಳ್ಳೆಯ ವಿಷಯ, ಒಳ್ಳೆಯ ಮಾತು ಹೋಗಲಿ, ಸಣ್ಣ ಪುಟ್ಟ ಮಾತು ಕೂಡ ಕೇಳಿಸ್ಕೊಳ್ದೆ ಹೋಗ್ತಾರೆ. ಹಿಂದೆ ಮಾತಾಡ್ಕೊಳ್ತಾರೆ. ಅವ್ರು ಹಿಂಗೆ, ಅವ್ರು ಹಂಗೆ, ಅವಳು ಹಿಂಗೆ, ಅವಳ ಮಾತು ಜಾಸ್ತಿ, ಯಪ್ಪ ಜೋರು ಜಾಸ್ತಿ, ಬಾಯ್ ಮಾಡ್ತಾಳ್ಕೊಳೋ, ಆರ್ಗ್ಯೂ ಮಾಡ್ತಾಳೆ, ಅವಳೇ ಸರಿ ಅಂತ ವಾದಿ ಮಾಡ್ತಾಳೆ, ಅವಳು ಸರಿ ಇಲ್ಲ, ಅವಳ ಜೊತೆ ಮಾತಾಡಲೇಬಾರ್ದು, ಕೊನೆಗೆ ಅವಳು ಕೆಟ್ಟವಳು ಅಂತಲೇ ಲೇಬಲ್ ಮಾಡಿಬಿಡ್ತಾರೆ. ಹೋಗಲಿ ಬಿಡಿ, ನಮ್ಮ ಒಳ್ಳೆ ಮಾತು ಅವ್ರ ಕಿವಿಗೆ ಬೀಳಲ್ಲ. ಅವರು ನಿಮ್ಮ ಮಾತಿಂದ ತಿದ್ದುಕೊಂಡು ಜೀವನ ಮಾಡೋಕ್ಕೆ ರೆಡಿ ಇಲ್ಲ ಅಂದರೆ ಪರವಾಗಿಲ್ಲ, ಅವ್ರನ್ನ ಅವ್ರ ಪಾಡಿಗೆ ಬಿಟ್ಬಿಡಿ. ಹಾಗಂತ ನೀವು ಹೇಳೋದು ಬೇಡ ಅಂತಲ್ಲ, ಒಮ್ಮೆ ಹೇಳಿ ನೋಡಿ, ಅರಿತುಕೊಳ್ಳದೆ ಹೋದರೆ ಪರವಾಗಿಲ್ಲ. ಖಂಡಿತ ಒಂದಲ್ಲ ಒಂದು ದಿನ ಅನುಭವಕ್ಕೆ ಬಂದೇ ಬರುತ್ತದೆ. ಅರಿವಿಗಿಂತ ಅನುಭವದಿಂದ ಜ್ಞಾನ ಹೆಚ್ಚು ಬರುತ್ತದೆ ಅಲ್ವಾ? ಆಗ ಅವರು ನಿಮ್ಮ ಬಳಿನೇ ಬಂದು ಹೇಳದೆ ಹೋದರೂ ಅವರು ಯಥಾಸ್ಥಿತಿಯಂತೆ ಅದೇ ಥರನೇ ಹಿಂದೆಯೇ ಬೇರೆಯವ್ರ ಹತ್ರ ಹೇಳ್ಕೊಳ್ತಾರೆ. ಅವಳು ಹೇಳಿದ್ದು ಸರಿ ಇತ್ತು ಗುರು, ನಾವು ಅವಳ ಮಾತು ಕೇಳಬೇಕಿತ್ತು, ಆವಾಗಲೇ ಕೇಳಬೇಕಿತ್ತು, ಆಗಲೇ ಕೇಳಿದರೆ ನಾವು ಇಷ್ಟು ಡ್ಯಾಮೇಜ್ ಅನುಭವಿಸ್ಬೇಕಾಗಿದ್ದಿಲ್ಲ ಅಂತ ಮಾತಾಡ್ಕೊಳ್ತಾರೆ. ಹೀಗೆ ಫ್ರೆಂಡ್ಸ್, ಜನ ನಿಮ್ಮ ಬಗ್ಗೆ ಏನಾದರೂ ಅಂದ್ಕೊಳ್ಳಿ, ನೀವು ಕರೆಕ್ಟಾಗಿದ್ದೀರಾ, ಕರೆಕ್ಟಾಗಿ ಸರಿಯಾದ ದಾರಿನ ಇನ್ನೊಬ್ರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅವರ ಮಾತಿಗೆ ಸೊಪ್ಪು ಮಾತ್ರ ಹಾಕಕ್ಕೆ ಹೋಗ್ಬೇಡಿ. ಜನ ಎಲ್ಲದಕ್ಕೂ ಮಾತಾಡ್ತಾರೆ. ಮನುಷ್ಯನ ಮೆಚ್ಚೋಕ್ಕಾಗುತ್ತಾ? ಮನುಷ್ಯನ ಮೆಚ್ಚೋದು ಎಷ್ಟು ಸುಲಭನೋ ಅಷ್ಟೇ ಕಷ್ಟ ಕೂಡ ಹೌದು. ಅದಕ್ಕೆ ಆ ದೇವ್ರನ್ನ ಮೆಚ್ಚಿಸಿ, ಅವನು ಮೆಚ್ಚುವಂಥ ಕೆಲಸ ಮಾಡಿ, ಅದು ನಿಮ್ಮನ್ನು ಒಂದಲ್ಲ ಒಂದು ರೀತಿ ಕಾಪಾಡುತ್ತದೆ. ಶುಭವಾಗಲಿ. ನಿಮಗೆ ಈ ಥರ ವೀಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹೀಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.